ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಯಾವ ಸಿನಿಮಾ ನೋಡಿದ್ರಿ? ಚಂದ್ರಹಾಸ. ಓಕೆ ಸರ್, ಹೇಗಿದೆ? ಸೂಪರ್ ಇದೆ. ಹೌದಾ? ಓಕೆ. ಬಸ್ ಹೇಗಿದೆ ಸಿನಿಮಾ? ಚೆನ್ನಾಗಿದೆಯಾ? ಸೂಪರ್. ಹೇಗಿದೆ ಸಿನಿಮಾ? ಕನ್ನಡದ ನೆಲದ ಒಂದು ಕಲೆನ ಎತ್ತಿ ತೋರಿಸಿದ್ದಾರೆ ಇಡೀ ಪ್ರಪಂಚಕ್ಕೆ. ಶಿವರಾಜ್ ಕುಮಾರ್ ಹೇಗ್ ಮಾಡಿದ್ದಾರೆ? ಶಿವರಾಜ್ ಕುಮಾರ್ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಶುಭವಾಗಲಿ. ಥ್ಯಾಂಕ್ ಯು. ಪುನೀತ್ ರಾಜ್ಕುಮಾರ್ ಎಂಟ್ರಿ ಅಂತೂ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ರವಿ ಬಸೂರ್ ಅವರು. ಇಡೀ ಫಿಲಮ್ ನೋಡ್ಬೇಕಾರೆ ಮೈ ರೋಮನ್ ಎದ್ ನಿಂತ್ಕೊಳ್ಳುತ್ತೆ. ಶಿವಣ್ಣ ಎಂಟ್ರಿ ಅಂತೂ ಅಲ್ಟಿಮೇಟ್ ಆಗೈತೆ. ಶಿವಣ್ಣಂಗೆ ನಿಜವಲ್ಲೂ 62 ವರ್ಷ ಐತೆ ಅಂದ್ರೆ ಸುಳ್ಳು, ನಿಜವಲ್ಲೂ 20 ವರ್ಷದ ಯುವಕೊಂತರ. ಪಾರ್ಟ್ 2ಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ. ಕರಾವಳಿಯ ಸವಣ್ಣ ತುಂಬಾ ಚೆನ್ನಾಗಿ ರವಿ ಬಸೂರ್ ಅವರು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಕಲಾವಿದ್ರು ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಸ್ಟೋರಿ ತುಂಬಾ ಚೆನ್ನಾಗಿದೆ. ವೆರಿ ಗುಡ್. ಥ್ಯಾಂಕ್ ಯು. ಥ್ಯಾಂಕ್ ಯು. ರಾಜಣ್ಣರ ಎಂಟ್ರಿ ಇದೆ, ಅದಂತೂ ತುಂಬಾ ಚೆನ್ನಾಗಿದೆ. ಸರ್, ಹೇಗಿದೆ ಫಿಲಮ್? ತುಂಬಾ ಚೆನ್ನಾಗಿದೆ ಸರ್, ಎಲ್ಲರೂ ಬಂದು ನೋಡ್ಬೇಕು ಸರ್. ಎಲ್ಲ ಇಷ್ಟ ಆಯ್ತು ಸರ್, ಎಲ್ಲ ತುಂಬಾ ಚೆನ್ನಾಗಿದೆ. ಹೌದಾ? ಥ್ಯಾಂಕ್ ಯು ಮೇಡಮ್. ಸರ್, ಇವಾಗ ಮಾತ್ರ ಯಕ್ಷಗಾನಕ್ಕೆ ಈ ತರ ರವಿ ಬಸೂರ್ ಅವರು, ಯಾಕಂದ್ರೆ ಎಲ್ಲರೂ ಕಾಂತಾರ ಫಿಲ್ಮ್ ನೋಡಿದ ತರ ಇದು ಒಂಥರ ಇದು ಫ್ಯಾಮಿಲಿ ಕಂಟೆಂಟ್ ಫಿಲ್ಮ್. ಯಾಕಂದ್ರೆ ಯಕ್ಷಗಾನದ ಬಗ್ಗೆ, ಕುಂದಾಪುರದ ಬಗ್ಗೆ ನಮ್ಮ ಕಡೆ ಜನಕ್ಕೆ ಆಲ್ಮೋಸ್ಟ್ ಗೊತ್ತಿಲ್ಲ ಅಂತಂದ್ರು. ಇದನ್ನ ಬಂದು ಎಲ್ಲರೂ ದಯವಿಟ್ಟು ಫಿಲ್ಮ್ ನೋಡಿ. ಯಾಕಂದ್ರೆ ಈ ತರ ಫಿಲ್ಮ್ ಬರೋದು ರೇರ್. ಯಾಕಂದ್ರೆ ಎಲ್ಲರ ಕಾಂತಾರ ಅಂತಾರೆ. ಕಾಂತಾರ ಲೆವೆಲಲ್ಲಿ ಒಂದು ಯಕ್ಷಗಾನದ ಫಿಲ್ಮು. ಯಾಕೆ ಯಕ್ಷಗಾನ ಮಾಡ್ಲಾರ್ದವ್ರಿಗೆ ನಮ್ಮ ಕಡೆ ಜನಕ್ಕೆ ಅಂದ್ರೆ ಯಕ್ಷಗಾನ ನಮ್ದು ಬೆಂಗಳೂರು ಜನಕ್ಕೆ ಯಕ್ಷಗಾನ ಗೊತ್ತಿರೋಲ್ಲ. ಯಕ್ಷಗಾನದ ಬಗ್ಗೆ ಏನಂತ ಒಳ್ಳೆ ಚೆನ್ನಾಗಿ ತೋರಿಸಿದ್ದಾರೆ ಫಿಲ್ಮ್ ಮಾತ್ರ. ರವಿ ಬಸೂರ್ ಅವರು ಈ ತರ ಕಂಟೆಂಟ್ ಫಿಲ್ಮ್ ಅಂತ ಹೊಂಬಾಳೆ ಫಿಲ್ಮ್ಸ್ ಅಲ್ಲಿ ಬರೋದೇ ಒಂದು ಕಂಟೆಂಟ್ ಫಿಲ್ಮ್ ಆಗಿರುತ್ತೆ. ಎಲ್ಲರೂ ಬಂದು ಫಿಲ್ಮ್ ಥಿಯೇಟ್ರಿಗೆ ಬಂದು ಫಿಲ್ಮ್ ನೋಡಿ. ಯಾಕಂದ್ರೆ ಚೆನ್ನಾಗಿರೋ ಫಿಲ್ಮ್ನ ಎಲ್ಲರೂ ಬೆಳೆಸಿ ಹರಿಸಿ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಎಲ್ಲರೂ ಬಂದು ನೋಡೋದೇ, ಯಾಕಂದ್ರೆ ಎಲ್ಲರೂ ಬಂದು ನೋಡಿದ್ರೆ ಒಂದು ಚೆನ್ನಾಗಿರೋ ಫಿಲ್ಮ್ನ ಬೆಳೆಯುತ್ತೆ. ಇಲ್ಲ ಯಾಕಂದ್ರೆ ನೋಡ್ಲಿಲ್ಲ ಅಂತಂದ್ರೆ ಯಾವ ಫಿಲ್ಮ್ ಬೆಳೆಯಲ್ಲ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಎಲ್ಲರೂ ವೀರಚಂದ್ರಹಾಸ ಫಿಲ್ಮ್ ಅನ್ನು ನೋಡಿ. ಮಾತಾಡ್ತೀರಾ? ಹೇಗಿದೆ ಸಿನಿಮಾ? ಚೆನ್ನಾಗೈತೆ, ಏನ್ ಇಷ್ಟ ಆಯ್ತು? ಚೆನ್ನಾಗೈತೆ, ಚೆನ್ನಾಗಿದ್ಯಾ ಮೇಡಮ್? ಪಾರ್ಟ್ ಚೆನ್ನಾಗೈತೆ. ಹೌದಾ? ವೆರಿ ಗುಡ್. ತುಂಬಾ ಚೆನ್ನಾಗೈತೆ. ಪ್ರತಿಯೊಬ್ಬರು ನೋಡ್ಬೇಕು ಅಂತೀರಾ? ಕನ್ನಡ ಸಿನಿಮಾ ನೋಡ್ಬೇಕು. ಫಿಲಂ ಚೆನ್ನಾಗೈತೆ. ಪಾರ್ಟ್ 2ಗೋಸ್ಕರ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಟೂ ಮಾಡಿ ಚೆನ್ನಾಗಿದೆ. ಮೇಡಮ್ ಹೇಳಿ. ಮೂವಿ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಎಲ್ಲರೂ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ಅಷ್ಟ್ ಚೆನ್ನಾಗಿದೆ. ಇನ್ಮುಂದೆ ಆದ್ರೂ ಹೆಣ್ಮಕ್ಳ ಮೇಲೆ ರೇಪ್ ಆಗ್ತಿರೋದು ಕಮ್ಮಿ ಆಗ್ಲಿ ಇದ್ರ ಮೂವಿ ನೋಡಿ. ತುಂಬಾ ಚೆನ್ನಾಗಿದೆ ಮೂವಿ. ಪಾರ್ಟ್ 2 ಬರ್ಬೇಕು, ವೇಟ್ ಮಾಡ್ತಾ ಇದೀವಿ. ಸರ್, ಮೂವಿ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಅವ್ರು ಹೇಳ್ದಂಗೆ ನಮ್ದು ಕೋರ್ಟ್ ನ್ಯಾಯಾಂಗ ವ್ಯವಸ್ಥೆನ ಬದಲಾವಣೆ ಮಾಡಬೇಕು, ಮತ್ತೆ ಆನ್ಲೈನ್ ತರಬೇಕು, ಮತ್ತೆ ಪೊಲೀಸ್ ಸಿಬ್ಬಂದಿಗಳನ್ನ ಜಾಸ್ತಿ ಮಾಡಬೇಕು, ಕೋರ್ಟ್ ಸಿಬ್ಬಂದಿಗಳನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿದಾರಲ್ಲ, ಅಲ್ಲಿ ಅಜಯ್ ರಾವ್ ಒಂದು ಪತ್ರ ಬರೆದಿಲ್ಲ, ಅದು ತುಂಬಾ ಇಷ್ಟ ಆಯ್ತು ನಮ್ಗೆ. ಮೂವಿ ತುಂಬಾ ಚೆನ್ನಾಗಿದೆ. ವೀರಚಂದ್ರಹಾಸ ಬಹಳ ಚೆನ್ನಾಗಿದೆ, ಅದ್ಭುತವಾದ ಚಿತ್ರ. ತುಂಬಾ ಖುಷಿ ಆಗ್ತಿದೆ. ಪೂರ್ತಿ ಪಿಕ್ಚರ್ ಇಷ್ಟ ಆಯ್ತು. ಅದ್ಭುತವಾಗಿದೆ. ತುಂಬಾ ಚೆನ್ನಾಗಿದೆ ಸರ್. ಕೋಸ್ಟಲ್ ರೀಜನ್ದು ಏನ್ ಯಕ್ಷಗಾನನ ಅದನ್ನ ಎತ್ತಿ ಹಿಡಿಯೋ ಅಂತ ನಮ್ಮ ಪ್ರತಿಷ್ಠೆನ ಹಂಗೆ ಚೆನ್ನಾಗಿ ತೋರಿಸಿದ್ದಾರೆ ಅನ್ನೋದು ತುಂಬಾ ಖುಷಿ ಆಗ್ತಾ ಇದೆ. ಇರ್ಲಿ, ಡೈಲಾಗ್ ಇರ್ಲಿ, ತುಂಬಾ ಚೆನ್ನಾಗಿದೆ. ಯುದ್ಧಕಾಂಡ ಚೆನ್ನಾಗಿದೆ. ಹೌದಾ? ಆಡಿಯನ್ಸ್ಗೆ ಏನ್ ಹೇಳ್ತೀರಿ? ಆಡಿಯನ್ಸ್ಗೆ ಪ್ರತಿಯೊಬ್ರು ಬಂದು ನೋಡ್ಲಿ. ಅಂದ್ರೆ ಸಿನಿಮಾದಲ್ಲ ಕಂಟೆಂಟ್ ತುಂಬಾ ಇಷ್ಟ ಆಯ್ತು. ಕಂಟೆಂಟ್ ಇವತ್ತಿನ ಸತ್ಯಕತೆ ಏನಿದೆ, ಅದಕ್ಕೆ ಮಹಿಳೆಯರು ಮತ್ತೆ ಮಕ್ಕಳ ಮೇಲೆ ಆಗ್ತದ ದೌರ್ಜನ್ಯ, ಮತ್ತೆ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ, ಇವಾಗಿನ ನ್ಯಾಯಾಂಗ ವ್ಯವಸ್ಥೆ ಯಾವ ತರ ಮುಂದಕ್ಕೆ ಹೋಗ್ತಿದೆ, ಸತ್ಯ ಯಾವ ಸಿಗೋದಿಲ್ಲ, ಸೊ ಅದ್ರ ಬಗ್ಗೆ ಇದೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಸಾಕಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಇವಾಗ ಇದು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಸರ್. ಸೂಪರ್ ಆಗಿ ಮಾಡಿದ್ದಾರೆ ಸರ್. ಆಮೇಲೆ ನಮ್ಮ ಇವರು ಯಾರೋ ನಮ್ಮ ಗಿನಿಗೇರಿ ಅವ್ರ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಿನ್ನಾಳ್ ರಾಜು ಅವರು ಇದ್ರಲ್ಲ, ಅವ್ರು ತುಂಬಾ ಚೆನ್ನಾಗಿ ಇದು ಅವ್ರದ್ದು ನೋಡಿದೆ. ತುಂಬಾ ಚೆನ್ನಾಗಿದೆ ಸರ್, ಸಕ್ಕತ್ತಾಗಿದೆ. ಇಡೀ ನಮ್ಮ ಫ್ಯಾಮಿಲಿ ಎಲ್ಲ ಬಂದು ನೋಡಿದ್ವಿ ಸರ್. ನಾವು ಕೊಪ್ಪಳದಿಂದ ಬಂದಿರೋ ಸರ್. ಕೊಪ್ಪಳದಿಂದ ಬಂದು ಅವ್ರು ನೋಡ್ತಾ ಇದ್ವಿ ಸರ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಎಲ್ಲ
ಸರ್ ಹೇಗಿದೆ ಸಿನಿಮಾ? ಅವ್ರೇನೋ ಮಾತಾಡೋದು busy ಇದ್ದಾರೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ ವೀರಚಂದ್ರ ಸರ್ ಆಡಿಯನ್ಸ್ ಚೆನ್ನಾಗಿದೆ ನೋಡ್ಬೋದು. ವೆರಿ ಗುಡ್ ವೆರಿ ಗುಡ್. ಒಳ್ಳೆ ಕಲೆಗೆ ಪ್ರೋತ್ಸಾಹ ಚೆನ್ನಾಗಿದೆ ಮಾಡ್ಬೋದು. ಥ್ಯಾಂಕ್ ಯು ಥ್ಯಾಂಕ್ ಯು.